ವರ್ಕೌಟ್ ಮಾಡೋದಾಗಿರ್ಬೋದು, ಆ್ಯಕ್ಟಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಾಗಿರ್ಬೋದು, ಅವರ ಹೆಲ್ತನ್ನು ಟೇಕ್ ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಫ್ಯಾಮಿಲಿನ ನೋಡ್ಕೊಳ್ಳೋದಾಗಿರ್ಬೋದು, ಈಸ್ ಡೂಯಿಂಗ್ ರಿಯಲಿ ಫೆಂಟಾಸ್ಟಿಕ್. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಕೆ ಹೊರಟಿದ್ದಾರೆ. ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಆಲ್ವೇಸ್. ಮ್ಯಾಮ್ ಕಾಫಿ ಆಯಿತಾ? ಇನ್ನು ಮುಂದೆ ಕುಡಿಬೇಕು. ಮೂವಿ ರಿಲೀಸ್ ಯಾವಾಗ? ಯಾವ ಮೂವಿ ರಿಲೀಸ್ ಬಗ್ಗೆ ಕೇಳ್ತಾ ಇದ್ದೀರಾ? ಆ್ಯಂಡ್ ಆಲ್ಸೋ ಐ ಫಾರ್ಗಾಟ್ ಟು ಟಾಕ್, ರಾಯಲ್ ಅಂತ ಒಂದು ಸಿನಿಮಾ ನಾನು ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ವರ್ಕ್ ಮಾಡಿದ್ದೆ. ಸೊ ವಿರಾಟ್ ಅವರು ಹೀರೋ ಆಗಿ ವರ್ಕ್ ಮಾಡಿದ್ದಾರೆ. ಅದರಲ್ಲಿ ಸಂಜನಾ ಅವರು ಹೀರೋಯಿನ್, ನಾನೊಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಒಂದು ರಾಯಲ್ ಸಿನಿಮಾದ ಸಾಂಗ್ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಸಮಯ ಸಿಕ್ಕಾಗ ಆ ಸಾಂಗ್ನ ನೋಡಿ. ಹಾಯ್ ಅಮೃತ ಅವರೇ. ಬೆಟರ್ದ ಅಕ್ಕ, ನನಗೆ ಹಾಯ್ ಹೇಳಿ ಅಕ್ಕ. ಅಯ್ಯೋ ಬೆಟರ್ದ ನಮ್ಮ ಬಳ್ಳಿ. ಹಾಯ್ ಬಳ್ಳಿ. ಹೊಡೆದೇಳ್ಬೇಕಾ? ಹೊಡೆದೇಳಿದ್ರೇನೆ ನಾನು ಬಳ್ಳಿ ಹತ್ರ ಮಾತಾಡ್ತಿದ್ದೀನಿ ಅಂತ ಅನ್ಸುತ್ತೇನೋಪ್ಪ. ಓಕೆ, ಹೇಗಿದ್ದೀರಾ ಅಕ್ಕ? ಡೂಯಿಂಗ್ ಫ್ಯಾಂಟಾಸ್ಟಿಕ್. ಆಲ್ ದ ಬೆಸ್ಟ್ ಪ್ರೊಡಕ್ಷನ್ ಹೌಸ್. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ. ಬೇಬ್ ನನಗೆ ಹಾಯ್ ಹೇಳಲ್ವಾ? ಫಸ್ಟ್ ಆಫ್ ಆಲ್ ನನಗೆ ಪರಿಚಯ ಇಲ್ದಿರೋರು ಅಥವಾ ನನ್ನ ಫ್ರೆಂಡ್ಸ್ ಆಗಿಲ್ದಿರೋರು ಬೇಬ್ ಅಂತ ಕರೋರೆ ನಂಗೆ ಇಷ್ಟ ಆಗಲ್ಲ. ಆ್ಯಂಡ್ ಹಾಯ್. ಬೀಯಿಂಗ್ ಅ ಪ್ರೊಡ್ಯೂಸರ್, ನೀವೇನು ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ, ಹೌ ಆರ್ ಯು ಫೀಲಿಂಗ್ ಬೀಯಿಂಗ್ ಅ ಪ್ರೊಡ್ಯೂಸರ್ ಅಂತ. ಇಟ್ ಫೀಲ್ಸ್ ಗುಡ್ ಆ್ಯಂಡ್ ಹೆಕ್ಟಿಕ್ ಅಟ್ ದ ಸೇಮ್ ಟೈಮ್. ಕೋಣ ಸಿನಿಮಾನ ನಾವು ಕೈಗೆ ತಗೊಂಡಿದ್ದು ಆಕಸ್ಮಿಕ, ಬಟ್ ಅದನ್ನು ತುಂಬ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂದಿದ್ದು ನಮ್ಮ ಸ್ವಇಚ್ಛೆ. ಸೊ ಒಂದು ಕನ್ನಡ ಸಿನಿಮಾ ಬೇರೆ ಭಾಷೆಯ ಸಿನಿಮಾ ಕಡಿಮೆ ಇಲ್ಲ ಅಂತ ತೋರಿಸೋದಕ್ಕೋಸ್ಕರ ಒಂದು ಝಲಕ್ನ ನಾವು ರಿವೀಲ್ ಮಾಡಿದ್ದೀವಿ. ಆ್ಯಂಡ್ ದಟ್ ಇಸ್ ದ ಟೀಸರ್. ದಯವಿಟ್ಟು ಯಾರ್ಯಾರು ಸಮಯ ಸಿಕ್ಕಾಗ ಎಲ್ಲರೂ ಹೋಗಿ ಆ ಟೀಸರ್ನ ನೋಡಿ. ನಮ್ಮ ಕುಪಣ್ಣಸ್ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ನಲ್ಲಿದೆ. ಒಂದು ವಿಷಯ ಏನು ಹೇಳಬೇಕು ನಾನು ಆಸ್ ಅ ಪ್ರೊಡ್ಯೂಸರ್ ಅಂತಂದರೆ, ವಿ ನೋ ದ ಸ್ಟ್ರಗಲ್, ದ ರಿಯಲ್ ಸ್ಟ್ರಗಲ್. ನಾವು ಒಂದು ಸಿನಿಮಾ ಮಾಡೋದು ಕಷ್ಟ ಅಂತ ಯಾಕೆ ಯಾವಾಗಲೂ ಹೇಳ್ತಾರೆ ಜನ ಅನ್ನೋದು ನನಗೆ ಅರ್ಥ ಆಗಿದ್ದು. ಆ್ಯಂಡ್ ಆಲ್ಸೋ ಐ ವುಡ್ ರಿಯಲಿ ವಿಶ್ ಆಲ್ ದಿ ಬೆಸ್ಟ್ ಟು ಆಲ್ ದ ಪ್ರೊಡ್ಯೂಸರ್ಸ್. ಯಾರ್ಯಾರು ಎಫರ್ಟ್ ಹಾಕಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಎಲ್ರಿಗೂ ಐ ವಿಶ್ ಆಲ್ ದಿ ವೆರಿ ಬೆಸ್ಟ್. ಇಟ್ಸ್ ಹೈಲಿ ಬಿಕಾಸ್ ಒಂದೇ ವಿಷಯ, ಒಂದು ಕೆಲಸ ನಡಿಬೇಕು ಅಂತಂದರೆ ಅದ್ರ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ವರ್ಕ್ ಇದೆ ಅಂತ ಅನ್ನೋದು ನಾವು ಆ ಸ್ಟೇಜಲ್ಲಿ ನಿಂತಾಗ ಅಷ್ಟೇ ಗೊತ್ತಾಗುತ್ತೆ. ಕೋಣ ಸಿನಿಮಾದಲ್ಲಿ ಅದೊಂದು ಕಮಿಟ್ಮೆಂಟ್. ಕೆ ಫಾರ್ ಕೋಣ, ಕೆ ಫಾರ್ ಕುಪ್ಪಂಡ, ಕೆ ಫಾರ್ ಕೋಮಲ್ ಸರ್. ಸೊ ಹೀಗೆ ಒಂದಷ್ಟು ನಮ್ಮ ಪ್ರೀತಿ ಅಡಗಿದೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಒಂದು ಈ ಕೋಣನ ಇಟ್ಕೊಂಡು ನಾವು ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದೀವಿ. ನಮ್ಮ ಕೋಮಲ್ ಸರ್ ಅದರಲ್ಲಿ ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾವು ಹೇಳಬೇಕು ಅಂತಲೇ ಇಲ್ಲ. ಹಿ ಈಸ್ ಅನ್ ಎಕ್ಸ್ಪರ್ಟ್, ಈಸ್ ಅ ಪ್ರೋ, ಹಿ ಏಸ್ಡ್ ಇಟ್. ಅಷ್ಟು ಮಾತ್ರ ನಾನು ಹೇಳ್ಬೋದು. ತುಂಬ ಶ್ರದ್ಧೆಯಿಂದ ಆ್ಯಕ್ಟ್ ಮಾಡುವಂಥ ಒಬ್ಬ ವ್ಯಕ್ತಿ. ಸೊ ಅದ್ರ ಜೊತೆಗೆ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಜಾಯಿನ್ ಆಗಿದ್ದಾರೆ. ರಣವಿತ್ ಇರ್ಬೋದು, ಕರಣ್ ಇರ್ಬೋದು, ನಿರಂಜನ್ ಇರ್ಬೋದು, ಆ್ಯಂಡ್ ಆಲ್ಸೋ ನಾಗಾರ್ಜುನ್ ಅವ್ರು ಇರ್ಬೋದು. ಸೊ ಇವರೆಲ್ಲರೂ ಆಲ್ ಮೈ ಫ್ರೆಂಡ್ಸ್ ಜಾಯಿನ್ ಟುಗೆದರ್ ಆಸ್ ಅ ಟೀಮ್. ಇದನ್ನು ನಾನು ಭಾಳಷ್ಟು ಸಲ ಹೇಳಿದ್ದೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿರೋರ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಕೊಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಾವು ಮಾಡೋವಂಥ ಎಲ್ಲ ಕೆಲಸಕ್ಕೆ ಇದೇ ರೀತಿಯಾದ ಸಹಕಾರ ಇರಲಿ. ಐ ಆಮ್ ಯುವರ್ ಫ್ಯಾನ್. ವಿಶ್ವ ರ್ಯಾಪ್ ಸಾಂಗ್ ಅಂತ ನಮ್ಮ ಬ್ರೋದು ವಿಡಿಯೋ ಅಪ್ಲೋಡ್ ಆಗಿದೆ, ಪ್ಲೀಸ್ ಲೈವ್. ಸರ್ ನೀವು ಹೇಳ್ತಾ ಇರೋದ ನನಗೆ ಆ್ಯಕ್ಚುಲಿ ಅರ್ಥ ಆಗ್ತಿಲ್ಲ. ಆಲ್ ದಿ ಬೆಸ್ಟ್ ಫಾರ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಭಾಳಷ್ಟು ಕಾಮೆಂಟ್ಸ್ ಬರ್ತದೆ ಅಥವಾ ಈ ಮೆಸೇಜಸ್ ಬರ್ತಿದೆ. ಯಾವ್ದು ಸಾಧ್ಯ ಆಗುತ್ತೋ ಅದಷ್ಟಕ್ಕೆ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಫ್ಯೂಚರ್. ಥ್ಯಾಂಕ್ ಯು. ಬೆಂಕಿ ತನಿ, ಥ್ಯಾಂಕ್ ಯು. ಕೋಮಲ್ ಸರ್ ಬಗ್ಗೆ ಮಾತಾಡಿ. ನಾನು ಇವಾಗಂತಲ್ಲ, ಪ್ರತಿ ಸಲ ನಾನು ಒಂದೆರಡು ಪ್ರಾಜೆಕ್ಟ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಮೊದಲನೇದಾಗಿ ಉಂಡೆನಾಮ ಅಂತ, ಇನ್ನೊಂದು ಕುಟೀರ ಅಂತ ಇಸ್ ಅಬೌಟ್ ಟು ರಿಲೀಸ್. ಸೊ ಈ ಎರಡು ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡ್ತಾ ನನಗೆ ಕೋಮಲ್ ಸರ್ ಬಗ್ಗೆ ಗೊತ್ತಾಗಿದ್ದು ಇಷ್ಟೇ. ವೆರಿ ಸಿನ್ಸಿಯರ್ ಆರ್ಟಿಸ್ಟ್ ಆ್ಯಂಡ್ ತುಂಬ ಪ್ರೊಫೆಷ್ನಲ್ ಆಗಿ ಆ್ಯಕ್ಟ್ ಮಾಡೋಂಥ ಒಬ್ಬ ವ್ಯಕ್ತಿ. ಆ್ಯಂಡ್ ಯಾವುದೇ ಪಾತ್ರ ಕೊಟ್ಟರು, ಯಾವುದೇ ರೀತಿಯಾದ ಡೈಲಾಗ್ ಕೊಟ್ಟರು, ಒಂದೇ ಚುಟ್ಕಿ ಹೊಡೆಯೋಷ್ಟರಲ್ಲಿ ಅವರು ಅದನ್ನು ಗ್ರಾಸ್ಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾವಿನ್ನೇನು ನೋಡೋದು ಬೇಕಾಗಿಲ್ಲ. ಅವರೊಬ್ಬರನ್ನ ನೋಡಿದ್ರೆ ಸಾಕು, ಅವ್ರು ಎಲ್ಲವನ್ನೂ ಅರ್ದು ಕುಡಿದ್ಬಿಟ್ಟಿದ್ದಾರೆ. ಸೊ ಸಕಲ ಕಲಾವಲ್ಲಭ ಇಸ್ ಮಿಸ್ಟರ್ ಕೋಮಲ್ ಸರ್ ಅಂತ ಹೇಳ್ಬೋದು. ಆರ್ ಯು ಆ್ಯಕ್ಟಿಂಗ್ ಇನ್ ಕೋಣ? ಎಸ್, ಐ ಡಿಡ್ ಸೇ ದ್ಯಾಟ್. ನನಗೆ ತುಂಬ ಖುಷಿ ಇದೆ ನಾನು ಮತ್ತೆ ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು. ಕಾರ್ತಿಕ್ ಮಹೇಶ್ ಪಾಪು ಜೊತೆ ಫೋಟೋಸ್ ಹಾಕಿ ಅಕ್ಕ. ಖಂಡಿತವಾಗ್ಲೂ ಫಸ್ಟು ಐ ಥಿಂಕ್ ನಾನೇ ಅವರ ಒಂದು ಫೋಟೋಸ್ನ ರಿವೀಲ್ ಮಾಡಿದ್ದು. ಆರ್ ಯು ಆ್ಯಕ್ಟಿಂಗ್ ಇನ್ ಕೋಣ? ಎಸ್ ಐ ಆಮ್. ಧೀರಜ್ ಅವರೇ ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಮ್ಯಾರೇಜ್ ಯಾವಾಗ? ನಾನು ಓಕೆ ಸಪ್ರೇಟಾಗಿ ಹೇಳೋಕ್ಕಾಗಲ್ಲ. ಖಂಡಿತವಾಗ್ಲೂ ನನ್ನ ಮದುವೆ ಫಿಕ್ಸ್ ಆದಾಗ ನಾನೊಂದು ಇನ್ವಿಟೇಷನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತೀನಿ, ಓಕೆನಾ?
ನಮ್ಮ ಕುಮಟ ಜನಕ್ಕೆ ಹಾಯ್ ಹೇಳಿ. ಕುಮಟ ಜನಕ್ಕೆ ಹಾಯ್, ಹ್ಯಾಪಿ ಬರ್ಡೇ ನಾವು. ಥ್ಯಾಂಕ್ ಯು. ನೀವು ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿದ್ರಿ ಬಿಗ್ ಬಾಸ್ನಲ್ಲಿ. ಅಂಬು, ಥ್ಯಾಂಕ್ ಯು ಸೋ ಮಚ್. Cinematography and VFX is so good. Hopefully we get to see more on the big screen. Akka Bond. Hey, thank you so much Nishant avare. Thanks a lot. Definitely we are working towards it. Kona ಸಿನಿಮಾದಲ್ಲಿ ನಾವೇನು ಟೀಸರ್ನಲ್ಲಿ ತೋರಿಸಿದೀವಿ ಇದೊಂದು ಜಲಕಷ್ಟೇ, ಬಟ್ ಕಂಪ್ಲೀಟ್ ಪಿಕ್ಚರ್ನಲ್ಲಿ ನೀವು ಇನ್ನೊಂದಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ನೋಡ್ಬೋದು. ಅದು ಮ್ಯೂಸಿಕಲ್ ಆಗಿರ್ಬೋದು, ಅಥವಾ ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಅಥವಾ ನೀವು ಹೇಳಿದಾಗೆ VFX ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ಸಿ, ಐ ಹ್ಯಾವ್ ಆಲ್ವೇಸ್ ಬಿಲೀವ್ ದಟ್ ನಾವೇನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಮಾಡ್ತಾ ಇರೋ ಪ್ರಾಜೆಕ್ಟ್ ಪರ್ಫೆಕ್ಟ್ ಆಗಿರ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಸೊ ನಾವು ನೋಡೋ ಒಬ್ಬೊಬ್ರು ಒಂದೊಂದನ್ನ ನೋಡೋ ವಿಧಾನ ಬೇರೆ ಇರುತ್ತೆ ಅಷ್ಟೇನೆ. ಸೊ ಐ ವಿಶ್ ನಮ್ಮ ಟೀಮ್ಗೆ ಆಲ್ ದಿ ಬೆಸ್ಟ್. ಯಾಕೆ ಅಂತಂದ್ರೆ ಕೋಣ ಕನ್ನಡ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಸಿನಿಮಾ ಆಗಬೇಕು, ಎಲ್ಲರೂ ಮೆಚ್ಕೊಳ್ಳೋ ಅಂಥ ಸಿನಿಮಾ ಆಗಬೇಕು, ನಾವು ಮೆಚ್ಕೊಳ್ಳೋ ಅಂಥ ಸಿನಿಮಾ ಆಗಬೇಕು. ಐ ರಿಯಲಿ ವಿಶ್ ಆಲ್ ದಿ ಬೆಸ್ಟ್ ಟು ಮೈ ಟೀಮ್. ನನಗೂ ಹಾಯ್ ಹೇಳಿಲ್ಲ ಅಕ್ಕ. ಗಸ್ತಿ ಹಾಯ್. ಕೊಡಗು ಜನತೆಗೆ ಹಾಯ್ ಹೇಳಿ ಅಕ್ಕ. ಡೆಫಿನೆಟ್ಲಿ ನಂಗಡ ಕೊಡಗು ಜನಕ್ಕೆ ಹಾಯ್. ಥ್ಯಾಂಕ್ ಯು ಸೋ ಮಚ್. ಪುನೀತ್, ಥ್ಯಾಂಕ್ ಯು. ಕಾರ್ತಿಕ್ ಬಗ್ಗೆ ಮಾತಾಡಿ. ಕಾರ್ತಿಕ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದೀನಿ, ನೀವೇ ಕೇಳಿಸ್ಕೊತಾ ಇಲ್ಲ ಅಷ್ಟೇ. ನೀವು ತುಂಬ ಇಷ್ಟಪಡೋದು ಇಷ್ಟ ಮೇಡಮ್. ನಾನು ತುಂಬ ಇಷ್ಟಪಡೋದು ನಿಮ್ಗೆ ಇಷ್ಟ ಆಗುತ್ತಾ ಸೌಮ್ಯ ಅವರೇ? ಐ ರಿಯಲಿ ಡಿಂಟ್ ಅಂಡರ್ಸ್ಟ್ಯಾಂಡ್, ಬಟ್ ಥ್ಯಾಂಕ್ ಯು. ಥ್ಯಾಂಕ್ಸ್. ಕಾಫಿ ಆಯಿತಾ? ಕುಡಿಬೇಕು ಅನ್ನೋವ್ರೆ. ತನಿಷಾ ಅವರೇ ನಮಗೂ ರಿಪ್ಲೈ ಮಾಡಿ. ಸಹನಾ ಹೇಳಿ, ಏನು ರಿಪ್ಲೈ ಮಾಡಲಿ? ಅಡ್ರೆಸ್ ಕೊಡಿ ಮೇಡಮ್, ಮೀಟ್ ಆಗಬೇಕು. ಖಂಡಿತ ಕೊಡ್ತೀನಿ, ಡೋಂಟ್ ವರಿ. ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೇಳಿ. ತುಂಬ ಚೆನ್ನಾಗಿತ್ತು, ಒಂದು ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್. ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ದಿನಗಳು ಸಾಕಾಗಲ್ಲ, ಅಷ್ಟು ಹೆಚ್ಚು ಎಕ್ಸ್ಪೀರಿಯನ್ಸ್ನ ಜೊತೆಯಲ್ಲಿ ಕ್ಯಾರಿ ಮಾಡಿದ್ದೀನಿ ನಾನು. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಅಟ್ ದ ಸೇಮ್ ಟೈಮ್ ಅ ನೆವರ್ ರಿಪೀಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಕಾಲ್ ಮೀ ಜಗ್ಗು ಬಾಯ್ ತನಿಷಾ. ವೈ ಪ್ರಮೋದ್ ಅವರೇ, ನಿಮ್ಮ ಹೆಸರನ್ನ ಯಾಕೆ ಚೇಂಜ್ ಮಾಡ್ಕೊತಾ ಇದ್ದೀರಾ? ಆರಾಮದಿರಿ? ಹಾಂ, ಆರಾಮದೀನಿ ಸರ್. ಲವ್ ಫ್ರಮ್ USA. ಓ, ದಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್. ಆಕಾಂಕ್ಷ ಆರಾಧ್ಯ, ಥ್ಯಾಂಕ್ ಯು ಸೋ ಮಚ್. ದಟ್ ರಿಯಲಿ ಮೀನ್ಸ್ ಅ ಲಾಟ್. ಮ್ಯಾಮ್ ನೀವು ಒನ್ ಟೈಮ್ ಮೀಟ್ ಆಗಬೇಕು. ಅಚ್ಚು. ಸೊ ನನ್ನ ಇತ್ತೀಚೆಗೆ ಜಾಸ್ತಿ ಫೋಟೋಸ್ನ ಕ್ಲಿಕ್ ಮಾಡಿರೋಂಥವ್ರು ಅಚ್ಚು ಫೋಟೋಗ್ರಫಿ ಅವರು, ಸುನಿಲ್ ಅಂತ. ಸೊ ಯಾರಿಗೆ ಏನಾದರೂ ಫೋಟೋಸ್ ಬೇಕು, ಎಲ್ಲಾದರೂ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಅಚ್ಚು ಫೋಟೋಗ್ರಫಿ. ಈಸ್ ಬಿನ್ ರಿಯಲಿ ಡೂಯಿಂಗ್ ಗುಡ್. ಬನ್ನಿ ದಾವಣಗೆರೆಗೆ ಕೊಡಿಸ್ತೀವಿ. ಅಲ್ಲ, ಕ್ವೀನ್ ತನಿಷಾ ಕುಪ್ಪಣ್ಣ ಅಂತ ಹೆಸರಿಟ್ಕೊಂಡು ದಾವಣಗೆರೆಗೆ ಬನ್ನಿ ಅಂದರೆ ಹೇಗೆ ಬರೋದು? ನಾನು ಆ ಕಡೆ ಬಂದಾಗ ಖಂಡಿತವಾಗ್ಲೂ ಬರ್ತೀನಿ. ನಮಸ್ಕಾರ ಸಿಸ್ಟರ್, ಹಾಯ್. ಕೋಮಲ್ ಸರ್ ಬಗ್ಗೆ ಮಾತಾಡಿ. ಕೋಮಲ್ ಸರ್ ಇಸ್ ಅ ಜೆಮ್ ಆಫ್ ಅ ಪರ್ಸನ್. ಟಾಕ್ಸಿಕ್ ಕಿಚನ್, ನಿಮ್ಮ ಮ್ಯಾರೇಜ್ ಯಾವಾಗ? ಖಂಡಿತ ಕರಿತೀನಿ ಬ್ರೋ, ಯಾಕೆ ಟೆನ್ಷನ್ ಮಾಡ್ಕೊತೀರಾ? ನಾವು ನಿಮ್ಮ ಅಭಿಮಾನಿ. ಯಾಕ? ಮಂಜುನಾಥ್ ಯಾದವ್ ರಾಮಲಿಂಗಪ್ಪ. ಅಬ್ಬಾ, ಎಷ್ಟು ದೊಡ್ಡ ಹೆಸರು ಇಟ್ಕೊಂಡಿದ್ದೀರಾ ಅಂತಂದರೆ, ನನ್ನ ಫೋನಲ್ಲಿ ತುಂಬ ಚಿಕ್ಕ ಹೆಸರಿದೆ, ಇವೆಂಟ್ ಮಂಜು ಅಂತ ಹೇಳಿ. ಸೊ ಇವರು ಚಿತ್ರದುರ್ಗದಿಂದ ನಮ್ಮ ಓಲ್ಡೆಸ್ಟ್ ಫೋಟೋಗ್ರಫರ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಹಿ ಡಸ್ ಅ ಬ್ಯೂಟಿಫುಲ್ ಜಾಬ್. ಯಾವುದೇ ಮದುವೆದಾಗಿರ್ಬೋದು, ಯಾವುದೇ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಸ್ಪೆಷಲಿ ತುಂಬ ಜಾಸ್ತಿ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನೋಡಿರೋವಂಥದ್ದು ಮಂಜು ಅವರ ಪೇಜಲ್ಲಿ. ಆಲ್ ದಿ ಬೆಸ್ಟ್ ಮಂಜು. ಒಂದ್ಸತಿ ನೋಡಬೇಕು, ಮಾತಾಡಬೇಕು ಅಂತ ಕೇಳ್ತಿರಲ್ಲ, ನಿಮ್ಮನ್ನು ಮೆಚ್ಕೋಬೇಕು. ಕೋಣ ಸಿನಿಮಾ ಕೂರ್ಗೆ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ಅದು ನಮ್ಮೂರು, ಹೇಗೆ ಬಿಟ್ಕೊಡಕ್ಕೆ ಸಾಧ್ಯ? ಲವ್ ಯು ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಬೇಜಾರಾಗ್ಬಿಟ್ಟೆ. ಅಯ್ಯೋ, ಮೈ ನೇಮ್ ಇಸ್ ಶ್ರೀ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಐ ಮಿಸ್ ಯು. ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೇಳಿ ಅಕ್ಕ. ನಾ ಹೇಳಿದ್ನಲ್ಲ, ದಿನಗಟ್ಟಲೆ ಮಾತಾಡಿದ್ರೂ ಸಾಕಾಗಲ್ಲ, ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಬಿಗ್ ಬಾಸ್ ಮನೆ ಒಳಗಡೆ. ಒಳ್ಳೆ ಸ್ನೇಹಿತರಾಗಿದ್ದಾರೆ. ಭಿನ್ನಾಭಿಪ್ರಾಯ ಹೇಗೆ ಬರುತ್ತೆ ಅಂತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ್ಯಂಡ್ ಆ ಬಂದಿರೋ ಭಿನ್ನಾಭಿಪ್ರಾಯನ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅಂತ ಕೂಡ ನಾನು ಹತ್ತಿರದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇದಕ್ಕಿಂತ ದೊಡ್ಡದು ಇನ್ನೇನಿದೆ? ನಿಮ್ಮನ್ನು ನೋಡಿದ್ರೆ ಸಡನ್ನಾಗಿ ನೀವು ಬಿಗ್ ಬಾಸಲ್ಲಿ ಎಲಿಮಿನೇಟ್ ಆಗಿದ್ದು ನೆನಪಾಗುತ್ತೆ. ಅಯ್ಯೋ, ಯಾಕೆ ಒಳ್ಳೇದು ಯಾವುದು ನೆನಪಾಗಲ್ವಾ? ಓಕೆ, ಬಟ್ ಜೀವನದಲ್ಲಿ ಯಾವ ಟೈಮ್ನಲ್ಲಿ ಏನು ಆಗಬೇಕು ಅಂತಿರುತ್ತಲ್ಲ, ಅದೇ ಟೈಮ್ನಲ್ಲಿ ಆಗುತ್ತೆ ಅಂತ ಹೇಳೋದು ನನಗೆ ಬಿಗ್ ಬಾಸ್ ಅಂತ ಎಲಿಮಿನೇಟ್ ಆಗೋ ಸಮಯಕ್ಕೆ ನೆನಪಾಯಿತು. ನೀವು ಹೇಳಿದಕ್ಕೆ ನನಗೆ ಅದು ಇವಾಗ ಮತ್ತೆ ಮಾಡ್ಕೊಳ್ಳೋ ಹಂಗಾಯಿತು.
ಜೀವನದಲ್ಲಿ ನಮಗೆ ನಮ್ಮ ಪಾಲಿಗೆ ಏನು ಬರ್ದಿರುತ್ತಲ್ಲ ಅದು ಯಾವಾಗಲೂ ನಮ್ಮದೇ ಆಗಿರುತ್ತೆ. ಅವತ್ತು ನಾನು ಎಲಿಮಿನೇಟ್ ಆಗೋದೇ ಕರೆಕ್ಟ್ ಅಂತ ಬರ್ದಿತ್ತು ನನ್ನ ಲೈಫ್ನಲ್ಲಿ. ಸೊ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನೀವು ಯಾರೋ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ಪ್ರಾಬಬ್ಲಿ ನಾನು ಗೆದ್ದು ಹೊರಗಡೆ ಬಂದು ಬೇರೆ ಇನ್ನೇನೋ ಒಂದು ರಿಯಾಕ್ಷನ್ಗಳನ್ನ ನೋಡಿ ನನಗೆ ಇಷ್ಟ ಆಗದೆ ಏನೋ ಈ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಆ ಥರ ಅಬ್ರಪ್ಟಾಗಿ ಆಚೆ ಬಂದಿತ್ತು ಇನ್ಕಂಪ್ಲೀಟ್ ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಬಟ್ ನನ್ನ ಟೈಮ್ ಆ ಮನೆಯಲ್ಲಿ ಅಷ್ಟೇ ಇತ್ತು ಅಂತ ನಾನು ಖಂಡಿತವಾಗ್ಲೂ ನಂಬ್ತಾ ಇದ್ದೀನಿ. ಬಿಕಾಸ್ ಆಚೆ ಬಂದಮೇಲೆ ಜನ ನಮಗೆ ತೋರಿಸಿದ ಪ್ರೀತಿ ಇರ್ಬೋದು ಅಥವಾ ನನ್ನ ಪರವಾಗಿ ಮಾತಾಡಿದಿರ್ಬೋದು, ಅದೆಲ್ಲವನ್ನು ನೆನೆಸ್ಕೊಂಡ್ರೆ ನನಗೆ ಐ ಥಿಂಕ್ ನಾನು ಕೊನೆ ದಿನ ಬಂದಿದ್ದಿದ್ರೆ ನನಗೆ ಆ ಇಂಪಾರ್ಟೆನ್ಸ್ ಸಿಗ್ತಿರ್ಲಿಲ್ವೇನೋ ಅಂತ ಈಗಲೂ ಅನಿಸುತ್ತೆ. ಸೊ ಐ ಆಲ್ವೇಸ್ accept what's happening in life. ಸೊ ಹಾಗಾಗಿ ಸ್ವಲ್ಪ ಆರಾಮಾಗಿರ್ಬೋದು. ಅದು ಬಿಟ್ಟರೆ ಮ್ಯಾಮ್ ಹಾಯ್ ಅಂತ ರಿಪ್ಲೈ ಮಾಡಿ ಅಕ್ಕ. ಹಾಯ್ ಡಾರ್ಲಿಂಗ್ ದಿಶು. ಕೋಣ ಮೂವಿ ಪ್ರೊಡ್ಯೂಸರ್ ನೀವೇನಾ ಮೇಡಮ್? ಹೌದು ಸರ್, MJ ಬುರ್ಸಾ ಅವರೇ. ನಾನು ನನ್ನ ಜೊತೆ ನನ್ನ ಸ್ನೇಹಿತರಿದ್ದಾರೆ. ಆ್ಯಂಡ್ ಆಲ್ಸೋ ಪೆಂಟಗನ್ ಮೂವಿಲಿ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪೊಲೀಸ್ ಕ್ಯಾರೆಕ್ಟರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಅದು ಪೆನ್ ಡ್ರೈವ್ ಸಿನಿಮಾದ ಒಂದು ಝಲಕ್ ನೀವು ನೋಡೋಕ್ಕೆ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್.